ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಈಗಿನ ಕಾಲ ಜೆನ್ಜಿ ಕಾಲ ಅಂತ ಹೇಳ್ಬೋದು. ಸೊ ಜೆನ್ಜಿ ತುಂಬ ಫಾಸ್ಟಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ನವೀನ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಜೆನ್ಜಿ ಒಂದು ಸರ್ಕಾರನೇ ಬೀಳಿಸ್ಬಿಟ್ಟಿದ್ದಾರೆ. ರೀಸೆಂಟಾಗಿ ನೇಪಾಳ ಸರ್ಕಾರನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಂಥ ಜೆನ್ಜಿ ಇವಾಗ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಸ್ಟಾರ್ಟಪ್ಸ್ ಮಾಡೋಣ, ಓಕೆ, ಒಳ್ಳೊಳ್ಳೆ ವೆಂಚರ್ ಮಾಡೋಣ, ಸೂಪರ್ ಜಾಬ್ ಹುಡ್ಕೋಣ, ಒಳ್ಳೊಳ್ಳೆ ಕೋರ್ಸಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಹೊಸ ಟ್ರೆಂಡ್ ಏನು ಬರ್ತಾಯಿದೆ ಅಂತಂದರೆ, ಇಷ್ಟು ದಿನ ನಮ್ಮ ತಂದೆ ತಾಯಿ ನಮಗೆ ಮನೆ ಕಟ್ಸಕ್ಕೆ ನೋಡ್ತಾ ಇದ್ರು. ಜೆನ್ಜಿ ಆಗಿ ನಾವು ಕೆಲಸಕ್ಕೆ ಸೇರ್ತಿದ್ದಂಗೆ ನಮ್ಮ ತಂದೆ ತಾಯಿಗೆ ಒಂದು ಒಳ್ಳೊಳ್ಳೆ ಮನೆ ಕಟ್ಕೊಡೋಣ. ತುಂಬ ಜನ ಕಟ್ಟಿದ್ದಾರೆ ಕೂಡ. ನಾನು ವಿಡಿಯೋಸ್ ಎಲ್ಲ ಮಾಡಿದ್ದೇನಲ್ಲ, ಪಾಪ ಮಕ್ಕಳು ದುಡಿದು ತಂದೆ ತಾಯಿಯರಿಗೋಸ್ಕರ ಒಂದು ಒಳ್ಳೆ ಮನೆ ಕಟ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಕ್ವಶನ್ ಬರುತ್ತೆ ಸರ್. ನೋಡಿ, ಈಗ ನಾವೇ ನೋಡಿದ್ವಿ, ನಮ್ಮ ಕ್ಲೈಂಟ್ ಎಷ್ಟು ಜನ ಬರ್ತಾರೆ 50 ಇಯರ್ಸ್ ಆದಮೇಲೆ 60 ಇಯರ್ಸ್ ಬರೋ ಟೈಮಲ್ಲಿ ಮನೆ ಕಟ್ತಾ, ಫಸ್ಟ್ ಮನೆ ಕಟ್ತಾ ಇರುವಂಥದ್ದು. ಅದು ಚೇಂಜ್ ಆಗ್ತಾ ಇದೆ, ಚೇಂಜ್ ಆಗಬೇಕು ಕೂಡ. ಕರೆಕ್ಟಾ? ಸೊ ನನ್ನ ಕ್ವಶನ್ ಏನು ಅಂತಂದರೆ, ಜೆನ್ಜಿ ಒಬ್ಬನು ಹುಡುಗ ಒಂದು 18 ಇಯರ್ಸ್ ಆಯಿತು, 22 ಇಯರ್ಸ್ ಆಯಿತು, ಎಜುಕೇಷನ್ ಮುಗೀತು, ಕೆಲಸಕ್ಕೆ ಸೇರಿದಾಗ ಕ್ವಿಕ್ಕಾಗಿ ಒಂದು 5-6 ವರ್ಷದಲ್ಲಿ ಒಂದು ಮನೆ ಕಟ್ಟೋ ಕ್ಯಾಪಬಿಲಿಟಿ ಬರಬೇಕು ಅಂದರೆ ಏನು ಮಾಡ್ಬೇಕು ಸರ್? ಸರ್, ಒಂದು ಅದೇ ಜೆನ್ಜಿ ಅವರು ತುಂಬ ಸ್ಮಾರ್ಟ್ ಇದ್ದಾರೆ ಹೇಳಬೇಕು ಅಂದರೆ. ಆ್ಯಂಡ್ ದ ವೇ ದೇ ಆರ್ ತುಂಬ ಡಿಫ್ರೆಂಟ್ ಇದ್ದಾರೆ. ಸೊ ಏನಂದರೆ ಅವ್ರಿಗೊಂದು ಪ್ರಾಪರ್ ಗೈಡೆನ್ಸ್ ಬೇಕು. ಸೊ ಅವರು ಎಲ್ಲೇ ಹೋಗಲಿ, ಏನೇ ವರ್ಕಲ್ಲಾಗಲಿ ಎಲ್ಲದರಲ್ಲೂ ಫಾಸ್ಟ್ ಇದ್ದಾರೆ ನೀವು ಹೇಳಿದಾಗೆ. ಆ್ಯಂಡ್ ತುಂಬ ಅವರು ಸ್ಮಾರ್ಟ್ ಇರೋದ್ರಿಂದ ಈ ಥರ ವಿಷಯಗಳನ್ನ ಅವರು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರಲ್ಲ. ಸೊ ಏನಾಗುತ್ತೆ, ನಾವು ಮನೆ ಕಟ್ಟಬೇಕು ಅಂದರೆ ಬರೀ ಒಂದು ಜಾಗ ಇದ್ದರೆ, ದುಡ್ಡಿದ್ರೆ ಅಷ್ಟೇ ಅಲ್ಲ. ಫಸ್ಟ್ ಆ ಜಾಗ ತೊಗೊಳ್ಳೋದು ಹೇಗೆ, ಆ ದುಡ್ಡು ಮಾಡೋದು ಹೇಗೆ, ಇದ್ರ ಬಗ್ಗೆ ಅವ್ರಿಗೆ ಅರಿವಿರಬೇಕಾಗುತ್ತೆ. ಸೊ ದುಡ್ಡು ಮಾಡೋದನ್ನ ಯಾವ ರೀತಿ ಅಂತಂತಂದ್ರೆ, ಸೊ ಫಸ್ಟ್ಲಿ ಏನಂತಂದ್ರೆ, ನೀವೊಂದು ಸ್ಯಾಲ್ರಿ ತೊಗೊತಿರ್ತೀರ. ಇವಾಗ ಒಂದು ಜೆನ್ಜಿ ಒಂದು ಕಂಪ್ನಿಲಿ ಒಂದು ಸ್ಯಾಲ್ರಿ ತೊಗೊತಿದ್ದಾರೆ ಅಂದರೆ, ದಯವಿಟ್ಟು ಅವ್ರಿಗೆ ಹೇಳೋದು ನಾನಂದ್ರೆ, ಆ ಸ್ಯಾಲ್ರಿನ ಯಾವಾಗಲೂ ನಿಮ್ಮ ಅಕೌಂಟಿಗೆ ಹಾಕ್ಸ್ಕೊಳ್ಳಿ, ಕ್ರೆಡಿಟ್ ಹಾಕೊಬೇಕು. ಏನಕ್ಕೆ ಅಂತಂತ ಹೇಳಿದ್ರೆ, ಸೊ ಯಾರೇ ಆಗಲಿ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಒಂದು ಮಿನಿಮಮ್ ಅಂದ್ರೂ ಒಂದು 30-40 ಸೈಟ್ ಗ್ರೌಂಡ್ ಫ್ಲೋರ್ ಕಟ್ತೀನಿ, ವಿತ್ ಸೈಟ್ ವಿತ್ ಮನೆ ಕಟ್ತೀನಿ ಅಂದ್ರೆ ಒಂದು 50 ಲಕ್ಷ ರೂಪಾಯಿ ಆದ್ರೂ ಮಿನಿಮಮ್ ಬೇಕೇ ಬೇಕು. ಹೌದು. ಸೊ ಈ ರೀತಿ ಇದ್ದಾಗ ಯಾರೇ ಆಗಲಿ 50 ಲಕ್ಷ ರೂಪಾಯಿ, ಜೆನ್ಜಿ ಆಗಲಿ, ಸುಮಾರಾಗಿ ಹೇಳ್ಬೇಕಾದ್ರೆ ದೊಡ್ಡವ್ರ ಕೈಲೂ ಅಷ್ಟು ಅಮೌಂಟ್ ಇರಲ್ಲ. ಸೊ ಜೆನ್ಜಿ ಅವರು ಅಷ್ಟೆಲ್ಲ ಅವ್ರ ಕೈಲಿ ಇರೋಕ್ಕೆ ಚಾನ್ಸ್ ಇರಲ್ಲ. ಸೊ ದ ಮೇಜರ್ ಥಿಂಗ್ ಏನು ಮಾಡಬೇಕು ಅಂದ್ರೆ, ಲೋನ್ಗೆ ಹೋಗ್ಲೇಬೇಕು. ಸೊ ಆ ಲೋನ್ಗೆ ಹೋಗ್ಬೇಕು ಅಂದ್ರೆ ಏನು ಮಾಡ್ಬೇಕಂದ್ರೆ, ಈ ರೀತಿ ಅವರು ಪ್ರತಿಯೊಂದು ಒಂದು ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ಲಿ ಏನಂದ್ರೆ, ಸ್ಯಾಲ್ರಿನ ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡಿಸ್ಕೊಳ್ಳಿ. ಏನಕ್ಕೆ ಅಂದ್ರೆ, ದ ಮೇಜರ್ ಥಿಂಗ್ ಅವ್ರ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರ್ಬೇಕು. ಸೊ ಆ್ಯಂಡ್ ಕ್ರೆಡಿಟ್ ಕಾರ್ಡು, ಪರ್ಸನಲ್ ಲೋನ್ಸು, ಈ ಥರದಕ್ಕೆ ಅಂದ್ರೆ ಅದು ಟೆಂಪ್ಟ್ ಮಾಡುತ್ತೆ ತಗೊಳ್ಳೋದಕ್ಕೆ. ಬಟ್ ದಯವಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ, ತಗೊಂಬೇಡಿ, ದಯವಿಟ್ಟು ತಗೊಂಬೇಡಿ. ಸೊ ಏನಾಗುತ್ತೆ, ಇದೆಲ್ಲ ನಿಮಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರೊಫೈಲ್ಗೆ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನೀವು ತೊಗೊಂಡು ಕಟ್ಟದೆ ಏನೋ ಒಂದು ತಿಂಗಳು ಹೆಚ್ಚು ಕಡಿಮೆ ಆಯಿತು, ಮಾಡೋಕ್ಕಾಗಿಲ್ಲ ಅಂದರೆ, ಅದು ಕಂಪ್ಲೀಟ್ಲಿ ನಿಮ್ಮ ಕೆರಿಯರ್ನೇ ಒಂಥರ ಬೇರೆ ರೀತಿಯಲ್ಲಿ ತೊಗೊಂಡೋಗ್ಬಿಡುತ್ತೆ. ಕ್ರೆಡಿಟ್ ಸ್ಕೋರ್ ಹಾಳಾಗ್ಬಿಡುತ್ತೆ. ಸೊ ಹೀಗಾಗಿ ಆ ಕೆಲಸಗಳನ್ನ ಮಾಡಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ, ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು, ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ, 1499 ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಷನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ.
ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾವಂಥ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಮತ್ತು ಏನಂತಂತಂದರೆ ನೀವು ಒಂದು ಜಾಗನ ತುಂಬ ಒಂದು ಒಳ್ಳೆ ಬೆಲೆಯಲ್ಲಿ ತೊಗೊಳೋದಕ್ಕೆ ನೋಡಿ. ಇವಾಗ ಸರ್ ಇದರಲ್ಲೇ ನಿಮ್ಮ ಪ್ಲಾಟ್ಫಾರ್ಮಲ್ಲೇ ಕೆಲವೊಂದು ತುಂಬ ವಿಡಿಯೋಸ್ ಆಗ್ತಾ ಇರ್ತೀನಿ ನಾನು. ಒಳ್ಳೊಳ್ಳೆ ಜಾಗ ಇದೆ, ಒಳ್ಳೆ ರೇಟಿನ ಜಾಗಗಳಿದೆ. ಈ ರೀತಿ ಜಾಗದ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕಿಂತ, ಯಾಕಂದ್ರೆ ನಿಮಗೆ ತುಂಬ ಏಜ್ ಇದೆ, ಫ್ಯೂಚರ್ ಇನ್ನೂ ತುಂಬ ಇದೆ ಜಂಜಿ ಅವರಿಗೆ. ಸೊ ಒಂದು ಕಡಿಮೆ ರೇಟಲ್ಲಿ ನೀವು ಜಾಗ ತೊಗೊತಿರೋದ್ರಿಂದ ಅವಳು ಡೆವಲಪ್ಮೆಂಟ್ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂತ ವರಿ ಮಾಡಬೇಡಿ. ನೀವು ಒಂದು ರೇಂಜಿಗೆ ನೀವು ಒಂದು ಮದುವೆ ರೀತಿ ಅಥವಾ ಮಕ್ಕಳ ರೀತಿ ಆದಾಗ ಸೊ ಅದು ತುಂಬ ನೆಕ್ಸ್ಟ್ ಲೆವೆಲ್ ಡೆವಲಪ್. ಯಾವುದೇ ಜಾಗಗಳಾಗಲಿ ಇವತ್ತಿನ ದಿನ ಬೆಂಗಳೂರು ಸುತ್ತಮುತ್ತ ಗ್ರೇಟರ್ ಬೆಂಗಳೂರು ಏನೇ ಆಗಿದ್ರು ಕೂಡ ಸೊ ನಿಮಗೆ 5 ರಿಂದ 10 ವರ್ಷದಲ್ಲಿ ಡ್ರಾಸ್ಟಿಕ್ ಚೇಂಜ್ ಬರುತ್ತೆ. ಸೊ ಮಾರ್ಕೆಟ್ ಆ ರೀತಿ ಇದೆ. ಸೊ ಆ ರೀತಿ ಎಕ್ಸ್ಪೋನೆನ್ಷಿಯಲ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದಾವೆ. ಸೊ ಹಾಗಾಗಿ ನೀವು ಜಾಗದ ಬಗ್ಗೆ, ಲೊಕೇಶನ್ ಬಗ್ಗೆ ವರಿ ಮಾಡಬೇಡಿ. ಸೊ ಫಸ್ಟ್ ರೇಟ್ ಬಗ್ಗೆ ತಿಳ್ಕೊಳ್ಳಿ. ಇಲ್ಲೊಂದು ವಿಚಾರ ಸರ್ ನಾನು ಹೇಳಬೇಕು, ಲೊಕೇಶನ್ ಬಗ್ಗೆ ಯಾಕೆ ವರಿ ಮಾಡಬಾರ್ದು ಅಂತಂದರೆ, ಆಬ್ವಿಯಸ್ಲಿ ಇವತ್ತು ನೀವು ತಗೊಳ್ಳೋ ಜಾಗ ದೂರ ಇರ್ಬೋದು, ನಿಮಗೆ ಸೂಟೇಬಲ್ ಆಗದೆ ಇರ್ಬೋದು. ಆದರೆ ನೀವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಟ್ರೆ ನಾಳೆ ದಿನ ನಿಮಗೆ ಸೂಟೇಬಲ್ ಆಗಿರೋ ಜಾಗ ಸಿಕ್ಕಿದಾಗ ಆ ದುಡ್ಡು ಇಲ್ಲಿ ತಕ್ಕೊಡುತ್ತೆ. ಈ ಜಾಗನ ಮಾರಿ ಈ ಜಾಗನ ತಗೋಬಹುದು. ನೀವು ಅರ್ಥ ಮಾಡ್ಕೊಳ್ಳಿ. ದಿನಕ್ಕೆ ನಿಮ್ಗೆ ಅಲ್ಲೇ ಚೆನ್ನಾಗಿದೆ ಅಂದ್ರೆ ಅಲ್ಲೇನು ಉಳ್ಕೋಬಹುದು. ಓಕೆ, ನೀವು ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಅಲ್ಲಿ ತಗೊಂತಾರೆ, ಅಲ್ಲಿಂದ ಹೆಂಗ್ ರಿಟರ್ನ್ಸ್ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದನ್ನ ತಗೊಂಡು ಇಟ್ಕೊಳ್ಳಿ ಆಸ್ ಎನ್ ಇನ್ವೆಸ್ಟ್ಮೆಂಟ್. ನೀವು ಅಲ್ಲೋಗಿ ಉಳ್ಕೊಬೇಕಾಗಿಲ್ಲ. ನಾಳೆ ದಿನ ಅದನ್ನ ಮಾರಿ ಆ ದುಡ್ಡಿಂದ ಈ ಕಡೆ ಹೊಸ ಜಾಗವನ್ನು ತಗೋಬಹುದು, ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಬೋದು. ಆಮೇಲೆ ಇನ್ನೊಂದು ಸರ್, ಇವತ್ತು ಚಿಕ್ಕದೊಂದು ಸೈಟ್ ಲೋನ್ ತಗೊಂಡ್ರು ಕೂಡ ಈ ಕ್ರೆಡಿಟ್ ಕಾರ್ಡ್ ಲೋನು, ಹೋಮ್ ಲೋನ್ ಆ ಸೈಟ್ ಲೋನ್ ಒಂದು ಒಳ್ಳೆ ವೇಟೇಜ್ ಕೊಡುತ್ತೆ ಸರ್. ಖಂಡಿತ ನಮ್ಮ ಹೆಸರು ಸೈಟ್ ಲೋನ್ ಇದ್ರೆ ಒಳ್ಳೆ ಹೆಸರು ಬಿಲ್ಡ್ ಆಗುತ್ತೆ, ಅವ್ರ ಪ್ರೊಫೈಲ್ ಬಿಲ್ಡ್ ಆಗುತ್ತೆ. ಸೊ ಏನಾಗುತ್ತೆ, ನೀವು ಸೈಟ್ ಲೋನ್ ತಗೊಂಡು ಅದನ್ನ ಎವ್ರಿ ಮಂತ್ ನೀವು ಇನ್ಸ್ಟಾಲ್ಮೆಂಟ್ ನ ನೀಟಾಗಿ ಪೇ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ ಕ್ರೆಡಿಟ್ ಸ್ಕೋರ್ ಆಟೋಮೆಟಿಕ್ಲಿ 700+ ಹೋಗುತ್ತೆ. ಎಸ್. ಆಮೇಲೆ ಇನ್ನೊಂದು ಒಬ್ಬ ಕಂಪನಿಯವರು ಲೋನ್ ಕೊಡಬೇಕು ಅಂತಂದ್ರೆ 5 ಲಕ್ಷ ನಿಮ್ಗೆ ಲೋನ್ ಕೊಡಕ್ ಬಂದ್ರೆ ಅವನು ಆಲ್ರೆಡಿ ನೀವು 1 ಲಕ್ಷ ಲೋನ್ ಕಟ್ಟಿದ್ದೀರಾ ಅನ್ನೋದನ್ನ ನೋಡ್ತಾನೆ. 10 ಲಕ್ಷ ಲೋನ್ ಕೊಡಬೇಕು ಅಂತಂದ್ರೆ ಇವನು 5 ಲಕ್ಷ ಲೋನ್ ಆದ್ರೂ ಕಟ್ಟಿದಾನಾ ಅಂತ ನೋಡ್ತಾನೆ. 50 ಲಕ್ಷ ಲೋನ್ ಕೊಡಬೇಕು ಅಂತಂದ್ರೆ ಆಲ್ರೆಡಿ ನೀವು ಒಂದು 20 ಲಕ್ಷ ಲೋನ್ ಆದ್ರೂ ಮಾಡಿ ಅದನ್ನ ಸರಿಯಾಗಿ ಕಟ್ಟಿರಬೇಕು. ಆವಾಗಲೇ ನಿಮ್ಗೆ ಲೋನ್ ಎಲಿಜಿಬಿಲಿಟಿ ಅಂತ ಬರುವಂಥದ್ದು ವೀಕ್ಷಕರೇ. ಅದಕ್ಕೆ ಹೇಳುವಂಥದ್ದು, ಈ ಕ್ರೆಡಿಟ್ ಕಾರ್ಡು, ಪರ್ಸನಲ್ ಲೋನ್ ಎಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ. ಚಿಕ್ಕದಾಗಿ ಒಂದು ಸೈಟ್ ಲೋನ್ ತಗೊಂಡ್ರೆ 5 ಲಕ್ಷ ಅರೇಂಜ್ ಮಾಡಿ 20 ಲಕ್ಷದ ಒಂದು ಸೈಟ್ ಲೋನ್ ತಗೊಂಡ್ರಿ ಅಂತಂದ್ರೆ ಅದು ನಿಮಗೆ ವೇಟೇಜ್ ಕೊಡುತ್ತೆ. ಕರೆಕ್ಟ್ ಸರ್? ಹೋಮ್ ಲೋನ್ಗೆಲ್ಲ ಬೆಟರ್ ಆಗುತ್ತೆ ಅಂತ ಸರ್. ಖಂಡಿತವಲ್ಲ. ನೀವು ಸೈಟ್ ತಗೊಳ್ಳುವಾಗಲೇ ನೀವು 2 ವರ್ಷದಲ್ಲಿ ನಾವು ಮನೇನು ಕಟ್ತೀವಿ ಅನ್ನೋ, ನೀವು ಲೊಕೇಶನ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು 2 ವರ್ಷದಲ್ಲಿ ಮನೆ ಕಟ್ತೀನಿ ಅನ್ನೋ ಪ್ಲಾನ್ ಏನಾರು ಇದ್ರೆ ಸೊ ನೀವು ಸೈಟ್ ಜೊತೆ ಹೋಮ್ ಲೋನ್ ಅಂತಾನು ಬರುತ್ತೆ, ಅದಕ್ಕೆ ಕಾಂಪೋಸಿಟ್ ಲೋನ್ ಅಂತ ಬೆಟರ್ ಅಲ್ವಾ ಸರ್ ಇದು? ಸೊ ಎರಡೂ ಸೇರಿಸಿ ತಗೊಬಹುದು. ಏನಂದ್ರೆ ನೀವು ಸೈಟ್ ತಗೊಂಡು 2 ವರ್ಷದಲ್ಲಿ ನೀವು ಮನೆ ಕಟ್ಟಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ಆ ಲೋನ್ ಕ್ಯಾನ್ಸಲ್ ಆಗುತ್ತೆ. ನೀವು ಕಾಂಪೋಸಿಟ್ ಲೋನ್ ತಗೋತೀನಿ ಅಂದ್ರೆ ನಿಮ್ಗೆ ಬೆನಿಫಿಟ್ಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಏನಾಗುತ್ತೆ ಅಂದ್ರೆ ನಿಮಗೆ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಕೆಲವೊಂದೆಲ್ಲ ವಿಚಾರಗಳನ್ನ ನೀವು ತಿಳ್ಕೊಂಡು ಒಂದು ಒಳ್ಳೆ ಸೈಟ್ ನ ತಗೊಂಡು ಮನೆ ಕಟ್ಟೋದಕ್ಕೆ ನೋಡಿ ಅಂತ ನಾನು. ಎಸ್, ಡೆಫಿನೆಟ್ಲಿ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ KYC ಬೆಳೆಸ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ರೆಗ್ಯುಲರ್ ಡಾಕ್ಯುಮೆಂಟ್ಸು, ಸ್ಯಾಲ್ರಿ ಸರ್ಟಿಫಿಕೇಟ್ಸು, ಸ್ಯಾಲ್ರಿಲಿ TDS ಎಲ್ಲ ಕಟ್ಟಾಗುತ್ತೆ. ಅದು 16A ಸರ್ಟಿಫಿಕೇಟ್ಸ್ ಅಂತ ಬರುತ್ತೆ. ಆ ಸರ್ಟಿಫಿಕೇಟ್ಸು ಆ್ಯಂಡ್ ಕಂಪನಿ ಕಡೆಯಿಂದ ನನ್ನ ಪ್ರಕಾರ ಒಂದು ಕಂಪನಿ ತುಂಬಾ ವರ್ಷ ಕೆಲಸ ಮಾಡೋದು ಕೂಡ ಬೆನಿಫಿಟ್ ಆಗುತ್ತೆ. ಎಕ್ಸ್ಪೀರಿಯನ್ಸಸ್ ಬೆಳೆಯುತ್ತೆ. ಆ್ಯಂಡ್ ಲೋನ್ ವೆಂಡರ್ಸ್ ಏನಿರ್ತಾರೆ ಅವರು ಕೂಡ ಕನ್ಸಿಡರ್ ಮಾಡ್ತಾರೆ. ಹೌದಪ್ಪ, ಒಂದು ಕಂಪನಿಯಲ್ಲಿ 5 ವರ್ಷ 10 ವರ್ಷ ಕೆಲಸ ಮಾಡಿದ್ದಾನೆ, ವೇಟೇಜ್ ಇದೆ. ಕಂಪನಿಯವರು ಕೂಡ ನಿಮಗೆ ರೆಕಮೆಂಡೇಶನ್ ಲೆಟರ್ ಕೊಡ್ತಾರೆ, ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಸಿಗುತ್ತೆ. ಆ್ಯಂಡ್ ಜೊತೆಯಲ್ಲಿ ಸ್ಯಾಲ್ರಿ, ಮೇನ್ ಆಗಿ ಸರ್ ಹೇಳಿದ ಕರೆಕ್ಟು, ಸ್ಯಾಲ್ರಿ ಯಾವತ್ತಿದ್ರೂ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಬೇಕು. ಸ್ಯಾಲ್ರಿಲಿ ಏನಾದರೂ ESI PF ಎಲ್ಲ ಕಟ್ ಮಾಡ್ತಂದ್ರೆ ಮಾಡಲಿ, TDS ಕಟ್ ಮಾಡ್ತಾರೆ ಅಂದರೆ ಮಾಡಲಿ. ಅವೆಲ್ಲವೂ ಕೂಡ ಬೆಸ್ಟ್. ಯಾಕಂತಂದರೆ ನಿಮ್ಮದು ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ. ಆ್ಯಂಡ್ ನೀವು ಟ್ಯಾಕ್ಸ್ ಕಟ್ಟಿ ಬಿಡಿ,
ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡ್ಕೊತಾ ಇರ್ಬೇಕು. ಖಂಡಿತ ನೀವು ITR ನ ಪ್ರತಿ ವರ್ಷ ಫೈಲ್ ಮಾಡಿ. ಸೊ ಇದು ಅಷ್ಟೇ ನಾನು ತುಂಬಾ ಹೇಳ್ತೀನಿ, ಯಾಕಂದ್ರೆ ಜನಜಿ ಅವ್ರಿಗೆ ಇದ್ರ ನಾಲೆಜ್ ಇರಲ್ಲ. ITR ಅಂದ್ರೆ ಏನು, ಏನಕ್ಕೆ ಮಾಡಬೇಕು, ನಮಗೆ ಆಗ್ಬೇಕು ಅಂತ, ಏನಕ್ಕೆ ಕಟ್ಬೇಕು ನಾವು ಟ್ಯಾಕ್ಸ್ ಅನ್ನೋದೇ ಇರುತ್ತೆ. ಬಟ್ ಏನಾಗುತ್ತೆ, ನೀವು ITR ಇನ್ನೆಲ್ಲ ಯಾವಾಗಲೂ ಫೈಲ್ ಮಾಡ್ತಿರೋದ್ರಿಂದ ಅದು ನಿಮಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸೊ ಇವತ್ತಿನ ದಿನಕ್ಕೆ ಇಲ್ಲ ಅಂದ್ರೂ ನೀವು ಒಂದು 10 ವರ್ಷ ಹೋದಾಗ ಅಯ್ಯೋ ನಾನು ITR ಫೈಲ್ ಮಾಡಿಲ್ಲ, ಇವಾಗ ನನಗೆ ಇದಾಗ್ತಾ ಇಲ್ಲ ಅದಾಗ್ತಿಲ್ಲ ಅಂತ ನೀವು ಕಷ್ಟಪಡೋದ್ರ ಬದಲು ಇವತ್ತಿಂದನೇ ನೀವು ಪ್ರತಿ ವರ್ಷ ಫೈಲ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ಫೈಲ್ ಮಾಡಿದ್ರೆ ನಿಮಗೆ ಬಜೆಟ್ ಅಮೌಂಟ್ ಕೂಡ ಕಡಿಮೆಯಲ್ಲಿ ಆಗುತ್ತೆ ITR ಫೈಲ್ ಮಾಡೋಕ್ಕೆ. ಇಲ್ಲ ನೀವು ಒಂದು 2-3 ವರ್ಷ ಬಿಟ್ರಿ ಅಂದ್ರೆ ಮತ್ತೆ ಅದು ಬಿಲ್ಡ್ ಆಗಿ ಅದಕ್ಕೆ ಮತ್ತೆ ಇಂಟ್ರೆಸ್ಟ್ ಎಲ್ಲ ಬಿದ್ದು ನಿಮಗೆ ತೊಂದರೆ ಆಗುತ್ತೆ. ಸೊ ಹೀಗಾಗಿ ಪ್ರತಿ ವರ್ಷ ITR ಫೈಲ್ ಮಾಡಿ. ಸೊ ನಿಮ್ಮ ಪ್ರತಿಯೊಂದು ಲೋನ್ ಆಗಲಿ ಏನೇ ಆಗಲಿ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ. ಎಸ್, ಡೆಫಿನೆಟ್ಲಿ. ಹಾಗೆ ನನ್ನ ಚಾನಲಲ್ಲಿ ನಾನು ಅನೇಕ ವಿಡಿಯೋಸ್ಗಳನ್ನು ತೋರಿಸ್ತಾ ಇರ್ತೀನಿ, ಒಳ್ಳೊಳ್ಳೆ ಸೈಟ್ಸ್ಗಳನ್ನು ತೋರಿಸ್ತಾ ಇರ್ತೀನಿ. ಆಲ್ರೆಡಿ ಯಾರಾದರೂ ಜೆನ್ಜಿ ಸೈಟ್ಸ್ಗಳನ್ನು ತೊಗೊಂಡಿದ್ದೀರಾ ಅಂತಂದರೆ, ಹೋಮ್ ಲೋನ್ಗೆ ಎಲಿಜಿಬಲ್ ಇದ್ದಾರೆ ಅಂತಂದರೆ ಬನ್ನಿ ಬ್ರಿಕ್ ಆ್ಯಂಡ್ ಫ್ಲಾಗ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ. ನಾವು ನಿಮಗೆ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಒಂದು ಒಳ್ಳೆ ಬೆಲೆಯಲ್ಲಿ ಕಟ್ಕೊಡ್ತೀವಿ. ನಿಮ್ಮ ತಂದೆ ತಾಯಿಯ ಕನಸನ್ನು ನನಸು ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬೋದು. ಕನ್ಸ್ಟ್ರಕ್ಷನ್ ಬಗ್ಗೆ ಸರ್ ಹೇಳ್ತಾರೆ. ಸರ್, ಜೆನ್ಜಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕನ್ಸ್ಟ್ರಕ್ಷನ್ ಬಗ್ಗೆ? ಸರ್ ಅದೇ ಅವ್ರಿಗೆ ಏನು ಹೇಳಬೇಕು ಅಂತಂದರೆ, ನಿಮಗೆ ಮೊದಲಿನ ಸ್ಟೇಜಸ್ ಎಲ್ಲ ನಾನು ಹೇಳಿದ್ದೀನಿ ಇವಾಗ ಏನು ಮಾಡಬೇಕು ಏನು ಅಂತಂತ. ಸೊ ಕನ್ಸ್ಟ್ರಕ್ಷನ್ ಬಗ್ಗೆ ನನಗೆ ಗೊತ್ತಿರೋಂಗೆ ಅಷ್ಟೊಂದು ನಾಲೆಜ್ ಇರಲ್ಲ ಅವ್ರಿಗೆ. ಬಟ್ ನೀವು ಕನ್ಸ್ಟ್ರಕ್ಷನ್ ಕಂಪ್ನಿ ಕೊಡ್ತೀರೋ ಇಲ್ವ ನೀವೇ ಕಟ್ತಿರೋ ಏನು ಮಾಡ್ತಿರೋ, ಬಟ್ ಒಂದು ಒಳ್ಳೆ ರೀತಿಲಿ ನೀವು ತಿಳ್ಕೊಂಡು ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಏನು ಮೆಟೀರಿಯಲ್ ಹಾಕಿದ್ರೆ ಒಳ್ಳೆಯದು, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಒಳ್ಳೆಯದು, ನಿಮಗೆ ಕಾಸ್ಟ್ ಸೇವಿಂಗ್ ಏನು ಮಾಡಬೇಕು. ಸೊ ಈ ರೀತಿದೆಲ್ಲ ವಿಚಾರಗಳನ್ನ ನೀವು ಯೋಚನೆ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಆಫೀಸ್ಗೆ ಭೇಟಿ ನೀಡಿ. ಸೊ ನಾವು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ, ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಹಾಕಿದ್ರೆ ಒಳ್ಳೆಯದು, ಎಲ್ಲ ಪ್ರತಿಯೊಂದು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಈ ರೀತಿ ಒಂದು ರೀತಿಲಿ ಎಲ್ಲ ತಿಳ್ಕೊಂಡು ಆಮೇಲೆ ಮುಂದುವರಿರಿ. ಯಾಕಂದರೆ ನೀವು ಇನ್ವೆಸ್ಟ್ ಮಾಡ್ತಿರೋ ದುಡ್ಡು ಬಂದು ಹ್ಯೂಜ್ ಅಮೌಂಟ್. ಸೊ ಈ ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಸ್ಟೆಪ್ನ ನೀವು ಹಿಡಿತಿದ್ದೀರಾ ಅಂದರೆ ತುಂಬ ಕೇರ್ಫುಲ್ ಆಗಿಡಿ ಅಂತ ನಾನು ಕೇಳ್ತೀನಿ. ಎಸ್, ಇದು ತುಂಬ ಒಳ್ಳೆಯದು. ತುಂಬ ಕೇರ್ಫುಲ್ ಆಗಿರಿ. ನಾವು ಹೇಳಿದನೆಲ್ಲ ಆಲ್ರೆಡಿ ನೀವು ಮಾಡಿದ್ದಿದ್ರೆ, ದುಡ್ಡನ್ನು ಒಟ್ಟು ಮಾಡಿದ್ದಿದ್ರೆ ಆ ದುಡ್ಡನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಕನ್ಸ್ಟ್ರಕ್ಷನಲ್ಲಿ ನಿಮಗೆ ಕ್ವಾಲಿಟಿಯನ್ನು ಕಳಪೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಒಳ್ಳೆ ಕ್ವಾಲಿಟಿ ಕೊಡಿ. ನಮ್ಮ ಟೀಮ್ಗೆ ಬನ್ನಿ ಅಂತ. ನಮ್ಮಲ್ಲೂ ಕೂಡ ತುಂಬ ಜೆನ್ಜಿಸ್ ಇದ್ದಾರೆ, ನಮ್ಮ ಮಿಲೇನಿಯಲ್ ಕಿಡ್ಸ್ ಇದ್ದಾರೆ, 80sಲ್ಲಿ ನಾನೇ ಇದ್ದೀನಿ. ಸೊ ನಾವೆಲ್ಲರೂ ಸೇರಿಬಿಟ್ಟು ನಿಮಗೆ ಒಂದು ಒಳ್ಳೆ ಮನೆ ಕಟ್ಸ್ಕೊಳ್ಳೋದಂತೂ ಡೆಫಿನೆಟ್ಲಿ ಅಂತ ಹೇಳ್ತೀನಿ. ಸೊ ನಮ್ಮ ವೀಕ್ಷಕರಿಗೆ, ಅದರಲ್ಲೂ ಎಸ್ಪೆಷಲಿ ನಮ್ಮ ಜೆನ್ಜಿ ಕಿಡ್ಸ್ಗೆ ಒಂದೊಳ್ಳೆ ನಾಲೆಜನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.